ನಮಸ್ಕಾರ ಸ್ನೇಹಿತರೆ. ನಾವು PUC ಓದಬೇಕಾದ್ರೆ JEE ನೀಟ್ ಆ ಎಕ್ಸಾಮ್ಸ್ ಬಗ್ಗೆ ಮಾತ್ರ ನಾವು ಯೋಚನೆ ಮಾಡ್ತೀವಿ. ಅದೇ ಟಾಪ್ ವರ್ಲ್ಡ್ ಕಾಲೇಜಸ್ ಜಾಯ್ನ್ ಆಗೋದಕ್ಕೆ ಒಂದು ಶಾರ್ಟ್ ಕಟ್ ಇದೆ, ನಮಗೆಲ್ಲ ಗೊತ್ತಿಲ್ಲ. ಅದೇ ಡಿಜಿಟಲ್ ಸ್ಯಾಟ್. ಇದು ಬರೀ ಎಕ್ಸಾಮ್ ಅಲ್ಲ, ನಿಮ್ಮ ಕೆರಿಯರ್ನ ಗ್ಲೋಬಲ್ ಮಟ್ಟಕ್ಕೆ ತೊಗೊಂಡೋಗೋ ಪಾಸ್ಪೋರ್ಟ್ ಥರ. ಈ ವಿಡಿಯೋದಲ್ಲಿ ಈ ಹೈಟೆಕ್ ಎಕ್ಸಾಮ್ ಒಳಗೇನಿರುತ್ತೆ ಮತ್ತು ಅದನ್ನು ಈಸಿಯಾಗಿ ಕ್ರ್ಯಾಕ್ ಮಾಡೋದು ಹೇಗೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಸ್ಯಾಟ್ ಎಕ್ಸಾಮ್ ಅಂದ ತಕ್ಷಣ ಕೆಲವರು ಹೆದರ್ತಾರೆ. ನಮ್ಮ ಲೋಕಲ್ ಎಕ್ಸಾಮ್ ಥರ 16 ಸಬ್ಜೆಕ್ಟ್ಸ್ ಇರೋದಿಲ್ಲ, ಇರೋದು 2 ಸೆಕ್ಷನ್: ರೀಡಿಂಗ್ ಆ್ಯಂಡ್ ರೈಟಿಂಗ್ ಮತ್ತು ಮ್ಯಾಥಮೆಟಿಕ್ಸ್. ರೀಡಿಂಗ್ ಆ್ಯಂಡ್ ರೈಟಿಂಗ್ ನಿಮ್ಮ ಇಂಗ್ಲೀಷ್ ನಾಲೆಜ್ ಚೆಕ್ ಮಾಡ್ತಾರೆ, ದೊಡ್ಡ ದೊಡ್ಡ ಹಳೆ ಕಥೆಗಳೆಲ್ಲ, ಆದರೆ ಈಗಿನ ಜಗತ್ತಿಗೆ ಬೇಕಾಗಿರೋ ಕಾಂಪ್ರಹೆನ್ಷನ್ ಚೆಕ್ ಮಾಡ್ತಾರಷ್ಟೇ. ನೆಕ್ಸ್ಟ್ ಸೆಕ್ಷನ್ ಮ್ಯಾಥಮೆಟಿಕ್ಸ್, ಆಲ್ಜಿಬ್ರಾ ಮತ್ತು ಡೇಟಾ ಅನಾಲಿಸಿಸ್ ಮೇಲೆ ಫೋಕಸ್ ಇರುತ್ತೆ. ಮತ್ತು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಕ್ಯಾಲ್ಕುಲೇಟರ್ ಅಲ್ಲೋ ಇದೆ. ನೀವು ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ಸ್ಟೂಡೆಂಟ್ ಆಗಿರಲಿ ಈ ಮ್ಯಾಥ್ಸ್ನ ಸಾಲ್ವ್ ಮಾಡ್ಬೋದು. ಸ್ವಲ್ಪ ಎಫರ್ಟ್ಸ್ ಹಾಕಬೇಕು. ಈಗಿನ ಸ್ಯಾಟ್ ಡಿಜಿಟಲ್ ಆಗಿದೆ, ಅಷ್ಟೇ ಅಲ್ಲ ಇದು ಸ್ಮಾರ್ಟ್ ಆಗಿದೆ. ಅದನ್ನು ಅಡ್ಯಾಪ್ಟಿವ್ ಟೆಸ್ಟಿಂಗ್ ಅಂತಾರೆ. ಯಾಕಂತ ಹೇಳಿದ್ರೆ ಕಂಪ್ಯೂಟರ್ ನಿಮ್ಮ ಪರ್ಫಾರ್ಮೆನ್ಸನ್ನು ಚೆಕ್ ಮಾಡುತ್ತೆ. ಈಗ ಫಸ್ಟ್ ಪಾರ್ಟ್ ಏನಾದರೂ ನೀವು ಚೆನ್ನಾಗಿ ಮಾಡಿದರೆ ನೆಕ್ಸ್ಟ್ ಪಾರ್ಟ್ ಬಂದು ತುಂಬಾ ಚಾಲೆಂಜಿಂಗ್ ಇರುತ್ತೆ. ಇದೇ ನಿಮಗೆ 1500+ ಸ್ಕೋರ್ ತರಿಸೋದು. ಇದೇ ಹೈ ಸ್ಕೋರ್ ನಿಮಗೆ ಒಳ್ಳೆ ಟಾಪ್ ಕಾಲೇಜಸಲ್ಲಿ ಸೀಟ್ ಸಿಗುತ್ತೆ. ಮತ್ತು ಈ ಎಕ್ಸಾಮು 2 hours 14 minutes ಇರುತ್ತೆ, ಮತ್ತು ಮಿಡಲಲ್ಲಿ ಬ್ರೇಕ್ಸ್ ಇರುತ್ತೆ. ಪ್ರಿಪ್ರೇಷನ್ಸ್ ನೋಡೋದಾದರೆ ನನ್ನ ಸಜೆಷನ್ನು ಫಸ್ಟ್ PUC ಸ್ಟಾರ್ಟಿಂಗಿಂದನೇ ಶುರು ಮಾಡಿ 1 ಇಲ್ಲ 2 ಅಟೆಂಪ್ಟ್ಸ್ಗೆ ಟಾರ್ಗೆಟ್ ಮಾಡಿ. 1 ಅಟೆಂಪ್ಟು ಫಸ್ಟ್ PUC ಎಂಡಲ್ಲಿ ಕೊಡಿ, ಸ್ಕೋರ್ ನೋಡಿ ಹೇಗೆ ಬಂದಿದೆ ಅಂತ. ಅರ್ಲಿ ಸೆಕೆಂಡ್ PUCಲಿ ಸೆಕೆಂಡ್ ಅಟೆಂಪ್ಟ್ ಕೊಡಿ, ಸೊ ದಟ್ ನಿಮಗೆ ಯೂನಿವರ್ಸಿಟಿ ಜಾಯ್ನ್ ಆಗೋಕ್ಕೆ ಮುಂಚೆ ಸ್ಕೋರ್ ನಿಮ್ಮ ಹತ್ರ ಇರುತ್ತೆ. ಒಳ್ಳೆ ವಿಷಯ ಏನಂತಂದರೆ ನೀವು ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡ್ಬೋದು. ಈವನ್ ಇಯರ್ಲಿ 5 to 7 times ಸ್ಯಾಟ್ ಕಂಡಕ್ಟ್ ಮಾಡುತ್ತೆ ಎಕ್ಸಾಮ್ಸ್ನ. ಮಾರ್ಚ್, ಮೇ, ಜೂನ್, ಅಕ್ಟೋಬರ್, ಡಿಸೆಂಬರ್ ಆ ಟೈಮಲ್ಲೆಲ್ಲ ಇರುತ್ತೆ. ನೀವು ಮಲ್ಟಿಪಲ್ ಟೈಮ್ಸ್ ಅಟೆಂಡ್ ಮಾಡಿ ಅದರಲ್ಲಿ ಯಾವುದು ಹೈಯೆಸ್ಟ್ ಸ್ಕೋರ್ ಇದೆ ಆ ಸ್ಕೋರಿಂದ ನೀವು ಕಾಲೇಜಸ್ಗೆ ಅಪ್ಲೈ ಮಾಡ್ಬೋದು. ಹಾಗಂತೇಳ್ಬಿಟ್ಟು ನೀವು 1 to 2 times ಮೇಲೆ ಕೊಡೋದಕ್ಕೆ ಹೋಗಬೇಡಿ. ಇನ್ನೊಂದು ಹ್ಯೂಜ್ ಬೆನಿಫಿಟ್ ಇದೆ, ಸೂಪರ್ ಸ್ಕೋರ್ ಮ್ಯಾಜಿಕ್ ಅಂತ ಇದೆ. ಕೆಲವೊಂದು ಯೂನಿವರ್ಸಿಟೀಸ್ ಏನು ಮಾಡುತ್ತೆ, ನೀವು ಫಸ್ಟ್ ಅಟೆಂಪ್ಟಲ್ಲಿ ಮ್ಯಾಥ್ಸ್ ಚೆನ್ನಾಗಿದೆ ಮತ್ತು ಸೆಕೆಂಡ್ ಅಟೆಂಪ್ಟಲ್ಲಿ ಇಂಗ್ಲೀಷ್ ಚೆನ್ನಾಗಿದೆ, ಆ ಎರಡನ್ನೂ ಡಿಫ್ರೆಂಟ್ ಡೇಟಲ್ಲಿ ಕೊಟ್ಟಿದ್ರು ಅದೆರಡನ್ನೂ ಕಂಬೈನ್ ಮಾಡಿ ನಿಮಗೆ ಸೀಟ್ ಕೊಡ್ತಾರೆ. ಅಂದರೆ ಡಿಫ್ರೆಂಟ್ ಅಟೆಂಪ್ಟ್ಸಿಂದ ಬೆಸ್ಟ್ ಮ್ಯಾಥ್, ಬೆಸ್ಟ್ ಇಂಗ್ಲೀಷ್ ಅಂತ ಆ ಸ್ಕೋರ್ಸ್ನ ಕಂಬೈನ್ ಮಾಡಿ, ಸೊ ದಟ್ ನಿಮ್ಮ ಸ್ಕೋರ್ ಜಾಸ್ತಿ ಆಗುತ್ತೆ. ನೀವು ಯಾವುದೇ ಡಿಗ್ರಿಗೆ ಜಾಯ್ನ್ ಆಗಿ, ಇಂಜಿನಿಯರಿಂಗ್, BBA, ಸೈಕಾಲಜಿ, ಆದರೆ ಇಲ್ಲಿ ನೀವು ಕಲ್ತಿರೋ ಕ್ರಿಟಿಕಲ್ ಥಿಂಕಿಂಗ್ ನಿಮ್ಮ ಲೈಫಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. UK, US, ಕೆನಡಾ ಈ ಹೊರ ದೇಶಗಳಲ್ಲದೆ ನಮ್ಮ ಇಂಡಿಯಾದಲ್ಲೂ ಸಹ ಇರೋ ಟಾಪ್ ಕಾಲೇಜಸ್ ಅಶೋಕ, ಶಿವನಾಡರ್ ಅಲ್ಲೂ ಸಹ ಈ ಸ್ಯಾಟ್ ಸ್ಕೋರ್ನ ಅಕ್ಸೆಪ್ಟ್ ಮಾಡ್ತಾರೆ. ಮತ್ತು ಇದರ ಪ್ರಿಪ್ರೇಷನ್ಗೋಸ್ಕರ ಅಂತ ನಾವು ಟ್ಯೂಷನ್ಗೆ ಹೋಗಲೇಬೇಕನ್ನೋ ರೇಸಲ್ಲಿ ಓಡಬೇಡಿ. ಸ್ವಲ್ಪ ಆರಾಮಾಗಿ ಕೂತ್ಕೊಳ್ಳಿ, ಗ್ಲೋಬಲ್ ಥಿಂಕ್ ಮಾಡಿ. ಖಾನ್ ಅಕಾಡೆಮಿ, ಬ್ಲೂ ಬುಕ್ ಆ್ಯಪ್ ಅಂತ ಫ್ರೀ ವೆಬ್ಸೈಟ್ಸ್ ಇದ್ದಾವೆ, ನೀವು ಅಲ್ಲೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ, ಮೆಟೀರಿಯಲ್ಸು ಓದಿ. ಮತ್ತು ರಿಜಿಸ್ಟ್ರೇಷನ್ ಪ್ರೊಸೆಸ್ ನೋಡೋದಾದರೆ ಕಾಲೇಜ್ ಬೋರ್ಡಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ಹೆಸರು ಮತ್ತು ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ಕೊಡಿ. ಮತ್ತು ನಿಮ್ಮ ಟೆಸ್ಟ್ ಸೆಂಟರ್ ಹತ್ರದಲ್ಲಿರೋದು ಚೂಸ್ ಮಾಡಿ. ಮೋರ್ ದೆನ್ 70 ಟೆಸ್ಟ್ ಸೆಂಟರ್ಸ್ ಇದ್ದಾವೆ. ಅದಾದಮೇಲೆ ನಿಮ್ಮ ಫೋಟೋ ಏನೋ ಅಪ್ಲೋಡ್ ಮಾಡೋದಕ್ಕೆ ಕೇಳುತ್ತೆ. ಮತ್ತು ಫೀಸ್ ಅರೌಂಡ್ 11,000 rupees ಏನಾಗುತ್ತೆ. ವಿದೇಶ ಕಾಲೇಜ್ಗಳಲ್ಲಿ ಹೈ ಫೀಸ್ ಇರೋದ್ರಿಂದ ನೀವೇನಾದರೂ ಸ್ಕೋರ್ 1500+ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ. ಈವನ್ ಹಾಸ್ಟೆಲ್ ಫೀಸು ವೇ ಆಫ್ ಆಗುತ್ತೆ. ಚೆನ್ನಾಗಿ ಓದಿ. ನಿಮ್ಗೇನಾದ್ರು ಹೆಲ್ಪ್ ಬೇಕು ಅಂದರೆ ಕಮೆಂಟಲ್ಲಿ ಹೇಳಿ, ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಮತ್ತು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.